ಈಗ ಸಾಮಾನ್ಯವಾಗಿ ಮಕ್ಳಿಗೆ ಟ್ರೈ ಮಾಡ್ತಿರೋದ್ರಲ್ಲಿ ಡೌಟ್ ಇರುತ್ತೆ. ಈಗ ನಾವು 6 ತಿಂಗಳು ಟ್ರೈ ಮಾಡಿದ್ವಿ, 8 ತಿಂಗಳು ಟ್ರೈ ಮಾಡಿದ್ವಿ, ಇನ್ನೂ ಕನ್ಸೀವ್ ಆಗಿಲ್ಲ, ಫರ್ಟಿಲಿಟಿ ಡಾಕ್ಟರ್ನ ಯಾವಾಗ ಹೋಗಿ ಮೀಟ್ ಮಾಡಬೇಕು ಅಂತ. 1 ಇಯರ್ ಆದ್ರೂ ಫುಲ್ ಟ್ರೈ ಮಾಡಿ ವಿತೌಟ್ ಎನಿ ಕಾಂಟ್ರಸೆಪ್ಷನ್ ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ ಹೇಳಿದಾಗ ಫರ್ಟಿಲಿಟಿ ಡಾಕ್ಟರ್ನ ಮೀಟ್ ಮಾಡಬೇಕು. ಮೊಟ್ಟೆನ ಬೆಳವಣಿಗೆ ಆಗೋದಕ್ಕೆ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಆ ಮೊಟ್ಟೆ ಯಾವಾಗ ರೆಡಿ ಇರುತ್ತೆ ಅವಾಗ ಅದು ಒಡೆಯೋದಕ್ಕೆ ಅಥವಾ ಮೆಚೂರ್ ಆಗೋದಕ್ಕೆ ಇಂಜೆಕ್ಷನ್ ಕೊಟ್ಬಿಟ್ಟು, ಸೊ ಇದರಲ್ಲಿ ಯಾವುದೇ ರೀತಿ ಸ್ಟಿಚ್ಚು ಅಥವಾ ಹೊಲಿಗೆ ಬೀಳೋದು, ರಕ್ತಸ್ರಾವ ಆ ಥರದ್ದೆಲ್ಲ ಏನೂ ಆಗೋದಿಲ್ಲ. ಹಾಯ್, ಐ ಆಮ್ ಡಾಕ್ಟರ್ ಸಹನಾ, ಫರ್ಟಿಲಿಟಿ ಸ್ಪೆಷಲಿಸ್ಟ್, ಗರ್ಭಗುಡಿ IVF ಸೆಂಟರ್. ಈಗ ಸಾಮಾನ್ಯವಾಗಿ ಮಕ್ಳಿಗೆ ಟ್ರೈ ಮಾಡ್ತಿರೋದ್ರಲ್ಲಿ ಡೌಟ್ ಇರುತ್ತೆ. ಈಗ ನಾವು 6 ತಿಂಗಳು ಟ್ರೈ ಮಾಡಿದ್ವಿ, 8 ತಿಂಗಳು ಟ್ರೈ ಮಾಡಿದ್ವಿ, ಇನ್ನೂ ಕನ್ಸೀವ್ ಆಗಿಲ್ಲ, ಫರ್ಟಿಲಿಟಿ ಡಾಕ್ಟರ್ನ ಯಾವಾಗ ಹೋಗಿ ಮೀಟ್ ಮಾಡಬೇಕು ಅಂತ. ಈಗ ಟ್ರೈ ಮಾಡ್ತಿರ್ಬೇಕಾದ್ರೆ ಹೆಣ್ಮಕ್ಳು ವಯಸ್ಸು ಏನಾದರೂ 35ಕ್ಕಿಂತ ಕಡಿಮೆ ಇದ್ದರೆ ನಾವೇನು ಅಡ್ವೈಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ 1 ಇಯರ್ ಆದ್ರೂ ಫುಲ್ಲು ಟ್ರೈ ಮಾಡಿ ವಿತೌಟ್ ಎನಿ ಕಾಂಟ್ರಸೆಪ್ಷನ್ ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ ಹೇಳಿದಾಗ ಫರ್ಟಿಲಿಟಿ ಡಾಕ್ಟರ್ನ ಮೀಟ್ ಮಾಡಬೇಕು. ಇಲ್ಲ ಅವ್ರ ಏಜ್ ಏನಾದರೂ 35ಕ್ಕಿಂತ ಜಾಸ್ತಿ ಇದ್ದರೆ ಅಷ್ಟೊಂದು ವೆಯ್ಟ್ ಮಾಡಬಾರ್ದು. 6 ತಿಂಗಳು ಟ್ರೈ ಮಾಡಿನೂ ಕನ್ಸೀವ್ ಆಗಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಫರ್ಟಿಲಿಟಿ ಡಾಕ್ಟರ್ನ ಮೀಟ್ ಮಾಡಬೇಕು ಅಂತ ಹೇಳ್ತೀವಿ. ಅಂದರೆ ಇವಾಗ ಭಯ ಬೀಳೋ ಅವಶ್ಯಕತೆ ಇಲ್ಲ. ಈಗ ಇಷ್ಟೊಂದು ದಿನ ಆಗೋಯ್ತು, ನಮಗೆ ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂತ ಭಯ ಬೀಳೋ ಅವಶ್ಯಕತೆ ಇಲ್ಲ. ಮೆಡಿಕಲಿ ತುಂಬ ಅಡ್ವಾನ್ಸ್ ಆಗಿದೆ. ಈಗ ಮೇಜರಾಗಿ ಹಲವಾರು ಟ್ರೀಟ್ಮೆಂಟ್ಸ್ ಇದೆ. ಮೇಯ್ನಾಗಿ ನಾವು ಫಸ್ಟಾಗಿ OITA ಅಂತ ಮಾಡ್ಬೋದು, ಸೆಕೆಂಡಾಗಿ IUI ಅಂತ ಮಾಡ್ಬೋದು, ಥರ್ಡಲ್ಲಿ IVF ಅಂತ ಮಾಡ್ಬೋದು. ಈಗ ಸಿಂಪಲಾಗಿ ಫಸ್ಟ್ ಈಗ OITA ಅಂತ ಅಂದರೆ ಏನು, ನಾವು ಬೇಸಿಕ್ ಎವ್ಯಾಲ್ಯೂಯೇಷನ್ ಎಲ್ಲ ಮಾಡ್ಕೊಳ್ತೀವಿ. ಈಗ ಟ್ಯೂಬ್ಸ್ ಎಲ್ಲ ಚೆನ್ನಾಗಿತ್ತು, ಹಸ್ಬೆಂಡ್ದು ಸೀಮೆನ್ ಅನಾಲಿಸಿಸ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇದು ಫಸ್ಟ್ ಮೋಡ್ ಆಫ್ ಟ್ರೀಟ್ಮೆಂಟು, ಸಿಂಪಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಮೊಟ್ಟೆನ ಬೆಳವಣಿಗೆ ಆಗೋದಕ್ಕೆ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಅದಾದಮೇಲೆ ಫಾಲಿಕ್ಯುಲರ್ ಸ್ಕ್ಯಾನ್ಸ್ ಅಂತ ಹೇಳ್ತೀವಿ. ಈಗ ಒಂದು 3 ದಿನಕ್ಕೊಂದ್ಸಲ ಸ್ಕ್ಯಾನ್ ಎಲ್ಲ ಮಾಡಿಕೊಂಡು ಆ ಮೊಟ್ಟೆ ಯಾವಾಗ ರೆಡಿ ಇರುತ್ತೆ ಆವಾಗ ಅದು ಒಡೆಯೋದಕ್ಕೆ ಅಥವಾ ಮೆಚೂರ್ ಆಗೋದಕ್ಕೆ ಇಂಜೆಕ್ಷನ್ ಕೊಟ್ಬಿಟ್ಟು ನ್ಯಾಚುರಲಿ ಟ್ರೈ ಮಾಡೋದಕ್ಕೆ ಹೇಳ್ತೀವಿ. ಈ ಥರ ನ್ಯಾಚುರಲಿ ಟ್ರೈ ಮಾಡೋಕ್ಕೆ ಹೇಳಿ ಒಂದು ಸ್ವಲ್ಪ ಹಾರ್ಮೋನಲ್ ಸಪೋರ್ಟ್ಸ್ ಅಂತ ಕೊಡ್ತೀವಿ ಇನ್ನೊಂದು 2 ವೀಕ್ಸ್ಗೆ. ಅದಾದಮೇಲೆ ಪ್ರೆಗ್ನೆನ್ಸಿ ಟೆಸ್ಟ್ ಇರುತ್ತೆ. ಸೊ ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರುತ್ತಾ ಅಥವಾ ನೆಗೆಟಿವ್ ಬರುತ್ತಾ ಅಂತ. ಇದ್ರದ್ದು ಓವರಾಲ್ ನಾವು ಸಕ್ಸಸ್ ರೇಟು ಅರೌಂಡ್ 10 to 12% ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರೊಸೀಜರ್ ಬಂದು IUI ಅಂತ. ಈ IUI ಹೆಂಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಎಗೈನ್ ನಾವು ಟ್ಯಾಬ್ಲೆಟ್ಸ್ ಕೊಡ್ತೀವಿ ಎಗ್ ಡೆವಲಪ್ಮೆಂಟ್ ಆಗೋದಕ್ಕೆ. ಆಮೇಲೆ ಫಾಲಿಕ್ಯುಲರ್ ಸ್ಕ್ಯಾನ್ಸ್ ಅಂತ ಎವ್ರಿ 2 ಡೇಸ್ ಅಥವಾ ಎವ್ರಿ 3 ಡೇಸ್ ಅಂತ ಮಾಡ್ಕೊಳ್ತೀವಿ. ಯಾವಾಗ ಆ ಮೊಟ್ಟೆ ರೆಡಿ ಇರುತ್ತೆ ಆ ಟೈಮಲ್ಲಿ ಅದು ಒಡೆಯೋದಕ್ಕೆ ಇಂಜೆಕ್ಷನ್ ಕೊಟ್ಬಿಟ್ಟು ನೆಕ್ಸ್ಟ್ ಡೇ ಸ್ಕ್ಯಾನಲ್ಲಿ ಕನ್ಫರ್ಮ್ ಮಾಡ್ಕೊಳ್ತೀವಿ ಮೊಟ್ಟೆ ಒಡೆದಿದೆಯಾ ಅಂತ. ಆ ಟೈಮಲ್ಲಿ ಹಸ್ಬೆಂಡ್ದು ನಾವು ಸೀಮೆನ್ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಪ್ರೊಸೆಸ್ ಮಾಡಿಬಿಟ್ಟು ಆ ಪ್ರೊಸೆಸ್ಡ್ ಸ್ಯಾಂಪಲ್ನ ನಾವೇ ಗರ್ಭಕೋಶದ ಒಳಗಡೆ ಹಾಕ್ತೀವಿ. ಇದು ಸಿಂಪಲ್ ಪ್ರೊಸೀಜರು, ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಗೈಡೆನ್ಸ್ ಮೂಲಕ ಮಾಡ್ತೀವಿ. ಸೊ ಈ ಥರ ಮಾಡೋದ್ರಿಂದ ಇನ್ನು ಸ್ವಲ್ಪ ಪ್ರೆಗ್ನೆನ್ಸಿ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅಂದರೆ ಅರೌಂಡ್ 15 to 20% ಅಂತ ಹೇಳ್ತೀವಿ. ನೆಕ್ಸ್ಟ್ ಟ್ರೀಟ್ಮೆಂಟ್ ಬಂದು IVF ಅಂತ, ಅಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ. ಇದರಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಯೂಶ್ವಲಿ 2nd ಡೇ ಅಥವಾ 3rd ಡೇ ಪೀರಿಯಡಿಂದ ಇಂಜೆಕ್ಷನ್ಸ್ ಸ್ಟಾರ್ಟ್ ಮಾಡ್ತೀವಿ ನಾವು. ಅವ್ರಿಗೆ ಈಗ ಲೇಡಿಗೆ 10 to 12 ಡೇಸ್ ಡೈಲಿ ಇಂಜೆಕ್ಷನ್ಸ್ ಇರುತ್ತೆ. ಆ ಇಂಜೆಕ್ಷನ್ಸ್ ಎಲ್ಲ ತೊಗೊಂಡು ಯಾವಾಗ ಎಲ್ಲ ಮೊಟ್ಟೆಗಳು ರೆಡಿ ಇರುತ್ತೆ ನಾವು ಫೈನಲ್ ಟ್ರಿಗರ್ ಇಂಜೆಕ್ಷನ್ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ನಾವು ಎಗ್ ಪಿಕಪ್ ಅಥವಾ ಎಗ್ ರಿಟ್ರೀವಲ್ ಅಂತ ಒಂದು ಪ್ರೊಸೀಜರ್ ಪ್ಲ್ಯಾನ್ ಮಾಡ್ತೀವಿ. ಅದು ಮೈಲ್ಡ್ ಅನಸ್ತೇಷಿಯಾ ಕೊಟ್ಬಿಟ್ಟು ಕೆಳಗಡೆಯಿಂದನೇ ನಾವು ಒಂದು ನೀಡಲ್ ಪಾಸ್ ಮಾಡಿಬಿಟ್ಟು ಎಲ್ಲ ಮೊಟ್ಟೆಗಳನ್ನೂ ಹೊರಗಡೆ ತೆಕ್ಕೋತೀವಿ. ಸೊ ಇದರಲ್ಲಿ ಯಾವುದೇ ರೀತಿ ಸ್ಟಿಚ್ಚು ಅಥವಾ ಹೊಲಿಗೆ ಬೀಳೋದು, ರಕ್ತಸ್ರಾವ ಆ ಥರದ್ದೆಲ್ಲ ಏನೂ ಆಗೋದಿಲ್ಲ. ಸೊ ಈ ಥರ ಮೊಟ್ಟೆಗಳನ್ನೆಲ್ಲ ನಾವು ಹೊರಗಡೆ ತೆಗೆದುಬಿಟ್ಟು ಲ್ಯಾಬಲ್ಲಿ ಅದು ಎಷ್ಟು ಮೆಚೂರ್ ಇದೆ ಅಂತ ನೋಡ್ತೀವಿ. ಸೊ ಒಳ್ಳೆ ಕ್ವಾಲಿಟಿ ಮೆಚೂರ್ಡ್ ಮೊಟ್ಟೆಗಳಿಗೆ ಒಂದೊಂದು ಮೊಟ್ಟೆಗೂ ಒಂದೊಂದು ವೀರ್ಯಾಣುನ ಹಾಕಿ ನಾವು ಭ್ರೂಣನ ತಯಾರಿಸ್ಕೊಡ್ತೀವಿ. ಸೊ ಆ ಭ್ರೂಣನ ನಾವು ಫ್ರೀಸ್ ಮಾಡ್ತೀವಿ. ಆಮೇಲೆ ಲ್ಯಾಬಲ್ಲೇ ನಾವು ಗ್ರೋ ಮಾಡ್ತೀವಿ. ಅಂದರೆ ಈಗ ಲ್ಯಾಬಲ್ಲಿ 3 ದಿನಕ್ಕೆ ಅಥವಾ 5ನೇ ದಿನದವರೆಗೂ ನಾವು ಆ ಭ್ರೂಣನ ಬೆಳೆಸ್ತೀವಿ. ಆಮೇಲೆ ಅದನ್ನು ಹಾಗೆ ಫ್ರೀಸ್ ಮಾಡಿ ಇಟ್ಕೊಳ್ತೀವಿ. ನೆಕ್ಸ್ಟ್ ಯೂಶ್ವಲಿ ಇದನ್ನು ನಾವು ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಸೈಕಲ್ಸ್ ಅಂತ ಹೇಳ್ತೀವಿ. ಅಂದರೆ ಒಂದು ಸೈಕಲ್ ಗ್ಯಾಪ್ ಕೊಟ್ಬಿಟ್ಟು ನೆಕ್ಸ್ಟ್ ಟ್ರಾನ್ಸ್ಫರ್ಗೆ ನಾವು ಪ್ಲ್ಯಾನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಟ್ರಾನ್ಸ್ಫರ್ ಟೈಮಲ್ಲಿ ಈಗ 2nd ಡೇ ಅಥವಾ 3rd ಡೇಯಿಂದ ನಾವು ಗರ್ಭಕೋಶದ ಲೈನಿಂಗ್ನ ಇಂಪ್ರೂವ್ ಮಾಡೋದಕ್ಕೆ ಟ್ಯಾಬ್ಲೆಟ್ಸ್ನ ಶುರು ಮಾಡ್ಕೊಳ್ತೀವಿ. ಸೊ ಯಾವಾಗ ಗರ್ಭಕೋಶದ ಲೈನಿಂಗು ಚೆನ್ನಾಗಿರುತ್ತೆ, ಇಂಪ್ರೂವ್ ಆಗಿರುತ್ತೆ, ಕರೆಕ್ಟಾಗಿರುತ್ತೆ ಅಂತ ಹೇಳಿದಾಗ ನಾವು ಇಂಜೆಕ್ಷನ್ಸ್ನೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಎಂಬ್ರಿಯೋ ಟ್ರಾನ್ಸ್ಫರ್ ಪ್ರೊಸೀಜರ್ನ ಪ್ಲ್ಯಾನ್ ಮಾಡ್ತೀವಿ. ಸೊ ಆ ಥರ ಎಂಬ್ರಿಯೋ ಟ್ರಾನ್ಸ್ಫರ್ ಪ್ರೊಸೀಜರ್ ಅದು ಸಿಂಪಲ್ ಪ್ರೊಸೀಜರು. ಏಕೇನು ಅನಸ್ತೇಷಿಯಾ ಏನೂ ಬೇಕಾಗೋದಿಲ್ಲ. ಅದಕ್ಕೆ ಅಂಡರ್ ಅಲ್ಟ್ರಾಸೌಂಡ್ ಗೈಡೆನ್ಸು ಸ್ಕ್ಯಾನ್ ಮೂಲಕ ನೋಡಿಕೊಂಡು ನಾವು ಆ ಭ್ರೂಣನ ಗರ್ಭಕೋಶದ ಒಳಗಡೆ ಹಾಕ್ತೀವಿ.
ಇದು ಹಾಕಿ 14 ದಿನವರೆಗೂ ನಾವು ಬೇರೆ ಥರ ಮೆಡಿಕೇಷನ್ಸು ಇಂಜೆಕ್ಷನ್ಸು ಎಲ್ಲ ಕೊಡ್ತೀವಿ ಕರೆಕ್ಟಾಗಿ. ಅದಾದಮೇಲೆ ಪ್ರೆಗ್ನೆನ್ಸಿ ಟೆಸ್ಟ್ ಇರುತ್ತೆ, ಅದು ಪಾಸಿಟಿವಾ ನೆಗೆಟಿವಾ ಅಂತ. ಆಮೇಲೆ ಎಷ್ಟೊಂದು ಜನಕ್ಕೆ ಕ್ವಶನ್ ಇರುತ್ತೆ, ಈಗ ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ನಮಗೆ ಕಂಪ್ಲೀಟ್ ಬೆಡ್ ರೆಸ್ಟ್ ಇರಬೇಕಾ, ನಾವು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ. ಕಂಪ್ಲೀಟ್ ಬೆಡ್ ರೆಸ್ಟ್ ಬೇಕು ಅಂತ ನಾವೇನು ಅಡ್ವೈಸ್ ಮಾಡೋದಿಲ್ಲ. ಅವ್ರ ದಿನನಿತ್ಯದ ಆ್ಯಕ್ಟಿವಿಟೀಸ್ ಏನಿರುತ್ತೋ ಅದನ್ನೆಲ್ಲ ಮಾಡ್ಕೋಬೋದು. ಆದರೆ ತುಂಬ ಮೆಟ್ಲತ್ತದು, ತುಂಬ ಭಾರ ಎತ್ತದು, ತುಂಬ ಸ್ಟ್ರೀನಸ್ ಆ್ಯಕ್ಟಿವಿಟೀಸು ಅದನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ತೀವಿ. ಮತ್ತು ಮೇಯ್ನಾಗಿ ಆಹಾರ, ಹೊರಗಿಂದು ತುಂಬ ಆಯಿಲಿ ಫುಡ್ಡು, ಸ್ಪೈಸಿ ಫುಡ್ಡು ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ನ್ಯೂಟ್ರಿಷಿಯಸ್ ಫುಡ್ನ ತೊಗೊಳಕ್ಕೆ ಹೇಳ್ತೀವಿ. ಸ್ಟ್ರೆಸ್ ಲೆವೆಲ್ಸ್ನ ಕಡಿಮೆ ಮಾಡ್ಕೊಳಕ್ಕೆ ಹೇಳ್ತೀವಿ. ಒಳ್ಳೆ 7 to 8 hours ಆಫ್ ಸ್ಲೀಪ್, ರೆಸ್ಟ್ ಎಲ್ಲ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಮಾಡಿಕೊಂಡು 14 days ಆದಮೇಲೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ತೀವಿ. ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಪಾಸಿಟಿವಾ ನೆಗೆಟಿವಾ ಅಂತ ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಈಗ IVF ಪ್ರೆಗ್ನೆನ್ಸೀಸ್ ಆಗಿರುತ್ತೆ. ಈಗ ಎಷ್ಟೊಂದು ಪೇಷಂಟ್ಸಲ್ಲಿ ಡೌಟ್ ಇರುತ್ತೆ, ಈಗ IVF ಪ್ರೆಗ್ನೆನ್ಸೀಸು ನ್ಯಾಚುರಲ್ ಪ್ರೆಗ್ನೆನ್ಸೀಸ್ ಥರನೇ ಇರುತ್ತಾ, ಅಥವಾ ಹುಟ್ಟೋ ಮಕ್ಕಳಲ್ಲಿ ಏನಾದರೂ ಡಿಫ್ರೆನ್ಸ್ ಆಗಿರುತ್ತಾ, ಅವ್ರೇನಾದ್ರು ಡಿಫ್ರೆಂಟ್ ಆಗಿರ್ತಾರಾ, ಏನಾದರೂ ಮುಂದೆ ಫ್ಯೂಚರಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇರುತ್ತಾ ಅನ್ನೋದೆಲ್ಲ ಡೌಟ್ ಇರುತ್ತೆ. ಖಂಡಿತ ಅದೆಲ್ಲ ಏನೂ ವರಿ ಮಾಡೋದು ಬೇಡ. ಈಗ ಪ್ರೆಗ್ನೆನ್ಸಿಲಿ ಕೂಡ ಫಸ್ಟ್ 3 months ನಾವು IVF ಪ್ರೆಗ್ನೆನ್ಸಿ ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ತೀವಿ. ಯಾಕಂದರೆ ನಾವು ಸ್ವಲ್ಪ ಎಕ್ಸ್ಟರ್ನಲಿ ಇಂಜೆಕ್ಷನ್ಸು ಟ್ಯಾಬ್ಲೆಟ್ಸು ಎಲ್ಲ ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಅದೇ ಈಗ 4 ತಿಂಗಳು 5 ತಿಂಗಳು ಆದಮೇಲೆ ಆಲ್ಮೋಸ್ಟ್ IVF ಪ್ರೆಗ್ನೆನ್ಸೀಸು ನ್ಯಾಚುರಲ್ ಪ್ರೆಗ್ನೆನ್ಸೀಸು ಒಂದೇ ಥರನೇ ಹೋಗುತ್ತೆ. ಯಾವುದೇ ರೀತಿ ಅಂತ ಡಿಫ್ರೆನ್ಸ್ ಕಾಣಿಸ್ಕೊಳ್ಳೋದಿಲ್ಲ. ಆಮೇಲೆ ಡೆಲಿವರಿ ಕೂಡ ಅಷ್ಟೇ. ಈಗ ನಾರ್ಮಲ್ಲು ಸಿಸೇರಿಯನ್ ಸೆಕ್ಷನ್ನು, ಈಗ IVF ಪ್ರೆಗ್ನೆನ್ಸೀಸ್ಗೆ ಎಲ್ಲದಕ್ಕೂ ಸಿಸೇರಿಯನ್ ಸೆಕ್ಷನ್ನೇ ಬೇಕು ಆ ಥರ ಕೂಡ ಏನೂ ಇಲ್ಲ. ನಾರ್ಮಲ್ ಡೆಲಿವರೀಸ್ ಕೂಡ ಆಗುತ್ತೆ. ಆಮೇಲೆ ಮಗು ಹುಟ್ಟಾದ್ಮೇಲೂ ಅಷ್ಟೇ. ಈಗ ನ್ಯಾಚುರಲ್ ಪ್ರೆಗ್ನೆನ್ಸಿಲಿ ಮಗು ಹೆಂಗೆ ಹುಟ್ಟುತ್ತೋ IVF ಪ್ರೆಗ್ನೆನ್ಸಿಲೂ ಅದೇ ಥರನೇ ಹುಟ್ಟುತ್ತೆ. ಯಾವುದೇ ರೀತಿ ತೊಂದರೆ ಅಥವಾ ಯಾವುದೇ ರೀತಿ ಡಿಫ್ರೆನ್ಸ್ ಅಂತ ಕಂಡು ಬಂದಿಲ್ಲ. ಇಲ್ಲಿವರೆಗೂ ಏನು ಸ್ಟಡೀಸ್ ಎಲ್ಲ ನೋಡಿದರೆ ಯಾವುದೇ ರೀತಿ ತೊಂದರೆ IVF ಮಕ್ಕಳಲ್ಲಿ ಕಂಡು ಬಂದಿಲ್ಲ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.